ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪಾರ್ವತಿ ಕಾಶಿಕರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಓಕೆ ಅಮ್ಮ, ಎಲ್ಲಿಂದ ಬಂದಿದ್ದೀರಾ? ನಾ ಹಾನಗಲ್ಲಿಂದ ಬಂದಿದ್ದೀರಾ, ಉತ್ತರ ಕರ್ನಾಟಕ. ಹೌದು. ಸ್ವಂತ ಊರದೇನಾ? ಸ್ವಂತ ಊರದೇ. ಓಕೆ. ಸೊ ಇವತ್ತು ನಮ್ಮ ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾನು ಖಾರಾಪುರಿ ಅಂತ ಹೇಳ್ಕೊಂಡು, ಇದು ಸ್ಪೆಷಲ್ ಇದೆ. ಇದೊಂದು ಟೈಪ್ ಎಲ್ಲರೂ ಹಿಟ್ಟಿನೊಳಗೆ ಕಲಸಿ ಮಾಡ್ತಾರೆ. ನಾನು ಅದನ್ನೊಂಚೂರು ಡಿಫ್ರೆಂಟ್ ಆಗಿರೋ ಖಾರಾಪುರಿ. ಓಕೆ. ಮತ್ತೆ ಖಾರಾಪುರಿ ಮತ್ತು ಗಜ್ರಿ ಹೋಳಿಗೆ ಅಂತ. ಓಕೆ, ಒಂದು ಖಾರ ಒಂದು ಸಿಹಿ ಎರಡು ಮಾಡ್ತಾ ಇದ್ದೀರಾ ಅಡುಗೆನ. ಓಕೆ, ಫಸ್ಟ್ ಇವಾಗ ನೀವು ಖಾರ ಮಾಡ್ತೀನಿ ಅಲ್ವಾ? ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಓಕೆ, ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಖಾರಾಪುರಿಗೆ ಮೈದಾ ಮತ್ತು ಸ್ವಲ್ಪ ರವ, ತುಪ್ಪ, ಒಂಚೂರು ಉಪ್ಪು, ಸಕ್ರೆ ಹಾಕಿ ಕಲಸಿಟ್ಕೊಂಡಂತ ಮುದ್ದೆ ಹಂಗ ಚಪಾತಿ ಏನೆಲ್ಲ ಹಾಕೊಂಡಿದ್ದೀರಮ್ಮ? ಪುನಃ ಒಂದ್ಸತಿ ಹೇಳ್ತೀರಾ? ರವ, ಮೈದಾ, ಚಿರೋಟಿ ರವ, ಸ್ವಲ್ಪ ಚಿರೋಟಿ ರವ, ಆಮೇಲೆ ಸ್ವಲ್ಪ ಮೈದಾ, ಒಂದ್ ಬಟ್ಲು, ಅದೊಂದ್ ಬಟ್ಲು ಈಕ್ವಲ್. ಓಕೆ, ಸರಿ. ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಕ್ರಿಸ್ಪಿ ಆಗ್ಲಿಕ್ಕೆ, ಅಂದ್ರೆ ಗರಿ ಆನಂತರ ಒಂಚೂರು ಉಪ್ಪು, ಅದನ್ನ ಎಣ್ಣೆ, ತುಪ್ಪ ಎಷ್ಟು ಹಾಕೊಳ್ಬೇಕು? ತುಪ್ಪ ಒಂದ್ 2 ಚಮಚ ಕಲ್ಸ್ಕೊಂಡು ಸ್ವಲ್ಪ ಹೊತ್ತು ಬಿಡ್ಬೇಕಾ? ಸ್ವಲ್ಪ ಹೊತ್ತು ಬಿಡ್ಬೇಕು, ಒಂದ್ ಅರ್ಧ ತಾಸು ಬಿಡ್ಬೇಕು. ಇಲ್ಲ ಅಂದ್ರೆ ಸುತ್ತಲೂ ಸೀಳ್ಲಿಕ್ಕೆ ಹತ್ತದ. ಹೌದೌದು. ಟಿಪ್ಸ್ ಅಂದ್ರೆ, ಯಾಕಂದ್ರೆ ನಾವು ಕಲಸಿದ ಕೂಡ ಯಾವುದೇ ಪದಾರ್ಥವನ್ನೂ ನಾವು ಮಾಡಬಾರ್ದು. ಅವು ಸೀಳ್ಲಿಕ್ಕೆ ಹತ್ ಬಿಡ್ತದ. ಆಮೇಲೆ ನಮ್ಗೆ ಶೇಪ್ ಚೆನ್ನಾಗಿ ನಮ್ಗೆ ಬರೋದಿಲ್ಲ, ಟೆನ್ಷನ್ ಆಗ್ತದೆ. ಆಮೇಲೆ ಹೆಸರು ಬೇಳೆ ಬೇಕು. ಇದು ಸ್ಪೆಷಲ್ ಅಂದ್ರೆ ಜೀರಿಗೆ, ಹೆಸರು ಬೇಳೆ ನೆನ್ಸ್ಕೊಂಡು ಬಂದಿದೆ. ಸರಿ, ಅದು 1 ತಾಸು ನೆಂದ್ರೆ ಸಾಕು ಹೆಸರು ಬೇಳೆ. ಆಮೇಲೆ ಖಾರ್ಗೆಣಸು ಅಂದ್ರೆ ಶುಂಠಿ, ಹಸಿ ಶುಂಠಿ, ನಾವು ಖಾರ್ಗೆಣಸು ಅಂತ ಉತ್ತರ ಕರ್ನಾಟಕದಲ್ಲಿ ಹೇಳೋದು. ಅನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಮೆಣಸಿನ್ಕಾಯಿ, ಉಪ್ಪು, ಆಮೇಲೆ ಒಂಚೂರು ಲಟ್ಟಿಸ್ಕೊಳಕ್ಕೆ ಅಕ್ಕಿ ಹಿಟ್ಟು. ಸರಿ ಸರಿ. ಇದಿಷ್ಟು ನಾವು ಪದಾರ್ಥ ಬೇಕಾಗ್ತದೆ. ಆಮೇಲೆ ಕರೀಲಿಕ್ಕೆ ಎಣ್ಣೆ ಬೇಕು. ಎಣ್ಣೆ ಕರೀಲಿಕ್ಕೆ. ಹಾಗಾದ್ರೆ ಶುರು ಮಾಡೋಣಲ್ಲ? ಏನ್ ಬೇಕು ಈಗ ನಿಮ್ಗೆ? ಮೊದಲು ಈಗ ನನ್ಗೊಂದು ಮಿಕ್ಸರ್ ಬೌಲ್ ಬೇಕು. ಮಿಕ್ಸರ್ ಜಾರ್ ಕೊಡಿ. ಅದರಲ್ಲಿ ಹೆಸರು ಬೇಳೆ ಕೊಡಿ. ಓಕೆ, ಫಸ್ಟ್ ಹೆಸರು ಬೇಳೆ ಹಾಕೊಂಡು. ಓಕೆ, ಎಷ್ಟು ತಗೊಂಡಿದ್ದೀರಮ್ಮ ಇದನ್ನ? ಹೆಸರು ಬೇಳೆ ಎಷ್ಟು ಬೇಕು? ನಾನು 1 ಲೋಟ ಹಾಕಿದ್ದೀನಿ. ಲೋಟ ಹಾಕಿದ್ರೆ ಜಾಸ್ತಿ ಆಗ್ತದೆ, 1 ಲೋಟ 2 ಲೋಟ ಆಗ್ತದೆ. ಇದನ್ನ ಅರ್ಧ ಹಾಕ್ಬಿಡಿ. ಅರ್ಧ ಹಾಕ್ಲಾ? ಅರ್ಧ ಹಾಕ್ರಿ. ಸಾಕಾ? ಇನ್ನೊಂದು ಸ್ವಲ್ಪ ಹಾಕಿ. ಹೆಸರು ಬೇಳೆ ಹಾಕಿ ಪೂರಿ ಮಾಡೋದೇ ನೋಡಿಲ್ಲ ನಾನು. ಸ್ಪೆಷಲ್ ಆಗಿ ಸ್ಪೆಷಲ್. ಆಮೇಲೆ ಇನ್ನೊಂದು, ನಾವು ಇದನ್ನ ಹಾಕ್ತೇವಲ್ಲ, ಅದು ಬಿಟ್ಕೊಳ್ಳೋದಿಲ್ಲ. ಓಕೆ, ಒಂಥರ ಬೈಂಡಿಂಗ್ ಇರ್ತದೆ. ಸರಿ, ಇನ್ನೇನು ಹಾಕೊಳ್ಳೋಣ? ಇದು ಪುದೀನ ಹಾಕೊಡಿ. ಹಾಕ್ತೀರಾ? ಪುದೀನ ಎಷ್ಟು? ಒಂದು ಸ್ವಲ್ಪ ಚೂರು ಪರಿಮಳಕ್ಕೆ ರುಚಿಗೆ. ಮತ್ತೆ ಕೊತ್ತಂಬರಿ ಸೊಪ್ಪು ಕೊಡಿ. ಓಕೆ, ಇನ್ನೇನು ಹಾಕೋತೀರಾ? ಇನ್ನು ಹಸಿಮೆಣಸಿನ್ಕಾಯಿ ಕೊಡಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಯಾಕಂದ್ರೆ ನಮ್ಮಲ್ಲೇ ಖಾರ ಬಹಳ ಇರೋದಿಲ್ಲ, ನಿಮ್ಮಲ್ಲೇ ಬ್ರಹ್ಮಾಂಡ ಖಾರ. ಇಲ್ಲ, ನಾ ಖಾರ ತಿನ್ನಲ್ಲ. ನೀವು ಖಾರ ಮಾಡ್ಕೊಟ್ರೆ ನನಗೆ ತಿನ್ನೋದೇ ಇಲ್ಲ ನಾನು. ನಾವು ಖಾರ ಭಾಳ ಮಾಡ್ತೇವೆ. ನಂತರ ಶುಂಠಿ ಕೊಡಿ. ಸರಿ ಪಾರ್ವತಿ ಅವರೇ, ಏನ್ ಮಾಡ್ತಾ ಇದ್ದೀರಾ ನೀವು ಈಗ? ನಾನು ಸೃಜನಶೀಲ ಸಾಹಿತ್ಯ ಬಳಗದ ತಾಲೂಕು ಅಧ್ಯಕ್ಷ ಇದ್ದೀನಿ. ಸಾಹಿತ್ಯ ಬಳಗದ ಅಲ್ಲಿ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಹಾನಗಲ್ ತಾಲೂಕು ಅಧ್ಯಕ್ಷ. ಹಾನಗಲ್ ತಾಲೂಕಿದ ಅಧ್ಯಕ್ಷರಾಗಿದ್ದೀರಾ? ಆಮೇಲೆ ಈ ಸಾಹಿತ್ಯ ಪರಿಷತ್ ಜೀರಿಗೆ ಹಾಕೊಂತೀರಾ? ಓಕೆ. ಮತ್ತೆ ಏನ್ರಲ್ಲಿದ್ದೀರಾ? ಯಾವ? ಆಮೇಲೆ ಸರಸ್ವತಿ ಮಹಿಳಾ ಮಂಡಳದ ಉಪಾಧ್ಯಕ್ಷ ಇದ್ದೀನಿ. ಹೌದಾ? ಆಮೇಲೆ ದಿವ್ಯ ಜೀವನ ಸಂಘದ ಉಪಾಧ್ಯಕ್ಷ ಇದ್ದೇನೆ. ಸ್ವಲ್ಪ ನನ್ನ ಸಾಮಾಜಿಕ ಕಾರ್ಯದೊಳಗೆ ಸ್ವಲ್ಪ ಬಹಳ ಇರ್ತೇನೆ. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿದ್ದೀನಿ. ಕವಿಗೋಷ್ಠಿ, ಆಮೇಲೆ ಹಂಪಿ ಉತ್ಸವ ಆಯ್ತಲ್ಲ ಇಂಟರ್ನ್ಯಾಷನಲ್, ಅಲ್ಲಿ ಕವಿಗೋಷ್ಠಿ ನಾನು ಕರೆದಿದ್ರು. ಆಯ್ತು, ಉಪ್ಪು ಬೇಕು. ಉಪ್ಪಿಗೆಲ್ಲ ಹಾಕೊಳ್ಳೋದಾ? ಇಷ್ಟು ಹಾಕೊಂಡ್ಬಿಡಿ. ಇಷ್ಟೇ. ಮಿಕ್ಸಿಗೆ ಹಾಕಿ.
ಸಾಕಾಗ್ಬೋದಾ? ಹಾಂ ಸಾಕು. ಸಾಕಾ? ಓಕೆ, ಇದನ್ನೇನು ಮಾಡೋದು ಇವಾಗ? ಆ ಬೌಲಿಗೆ ತೆಗೆದ್ಬಿಡಿ. ಬೌಲಿಗೆ ತಗೊಳ್ಳೋಣ. ಓಕೆ ಅಮ್ಮ, ನೀವು ಈಗ ಕವಯತ್ರಿ ಆಗಿದ್ದೀರಾ, ಕವನಗಳನ್ನೆಲ್ಲ ಬರೀತೀರಾ? ಹೌದು. ಹೌದಾ? ಸಮ್ಮೇಳನದಲ್ಲಿ ನೀವು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀನಿ ಅಂತ ಹೇಳಿದ್ರಲ್ಲ. ಓಕೆ, ಸೊ ಎಷ್ಟು ಕವನಗಳನ್ನು ಬರೆದಿದ್ದೀರಾ? ನಂದು 100 ಮೇಲೆ ಇದೆ. 150 ಕವನ ಇದೆ. ಒಂದು ಕವನ ಸಂಕಲನ ಬಿಡುಗಡೆ ಇದೆ. ಹೌದಾ? ಓಕೆ. ಆಮೇಲೆ ಇನ್ನೊಂದು ಈಗ ಬಿಡುಗಡೆ ಒಳಗೆ ರೆಡಿ ಇದೆ. ತುಂಬಾ ಅವೆಲ್ಲ ಸಾಫ್ಟ್ ಕಾಪಿ ನಡೆದಿದೆ. ಇನ್ನು ಆಗ್ಬೇಕು. ಓಕೆ ಅಮ್ಮ, ಈಗ ಮಿಕ್ಸಿಯಲ್ಲಿರೋ ತಗೊಂಡಿದೀವಿ, ಇನ್ನೇನ್ ಮಾಡೋದು? ಈಗ ತಗೊಂಡಿದೀವಲ್ಲ, ಈಗ ಲಟ್ಟಿಸ್ಕೋಬೇಕು ನಾವು. ಹೌದಾ? ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀರಾ? ಏನ್ ಬೇಕೀಗ? ಲಟ್ಟಣಿಗೆ ಕೊಡಿ. ಓಕೆ, ಸೊ ಹಿಟ್ಟು ಆಲ್ರೆಡಿ ರೆಡಿ ಮಾಡಿ ನೆಂದಿದೆ ಅಲ್ವಾ? ಸೊ ಇದಕ್ಕೆ ನೀವು ಹಿಟ್ಟು ಇದು ಅಕ್ಕಿ ಹಿಟ್ಟು ತಂದಿದ್ರಲ್ಲಮ್ಮ? ಹೌದು. ಇದು ಇವಾಗ ನಾವು ರೆಗ್ಯುಲರ್ ಈಗ ಗೋಧಿ ಪೂರಿ ಎಲ್ಲ ಮಾಡ್ತೀವಲ್ಲ, ಅದೇ ತರನೇ ಅಲ್ವಾ? ಗೋಧಿ ಪೂರಿ ಮಾಡ್ತಾರನ ಹಿಂಗ ಅದ ಒಂದ್ ಸ್ವಲ್ಪ ಹಿಟ್ಟು ಸ್ವಲ್ಪ ಒಣಟಾರ ಆಗಿರ್ತದಲ್ಲ, ಹಿಂಗ ನುಣ್ಣಗ ನಾದ್ಕೋಬೇಕಿಲ್ಲಿ. ಓಕೆ ಓಕೆ ಓಕೆ, ಸರಿ ಸರಿ. ಅಂದ್ರೆ ಹಿಟ್ಟು ಹಾಕ್ತಿದ್ರು ನಡೀತದೆ, ಬೇಕಾದ್ರೆ ಹಾಕೊಳ್ಬೋದು. ಬೇಕಾದ್ರೆ ಹಾಕೋಬಹುದು. ಸರಿ ಸರಿ. ಆಮೇಲೆ ಈ ಕಡೆ ನನಗೆ ಬಾಂಡ್ಲಿ ಕೊಟ್ಬಿಡಿ. ಬಾಂಡ್ಲಿ ಎಣ್ಣೆ ಇಟ್ಕೊಂಡ್ಬಿಡ್ತೀರಾ? ಹಾಂ, ಇಟ್ಕೊಂಡ್ಬಿಡ್ತೀನಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಹಾಂ, ಒಲೆ ಹಚ್ಕೊಂಡು ಕಾಯ್ಸಕ್ಕೆ ಇಟ್ಕೊಳ್ಳೋದು. ಎಣ್ಣೆ ಕಾಯಿಸ್ಕೊಳ್ಳೋದು. ಈಗ ನೋಡ್ರಿ, ಇಷ್ಟಿಷ್ಟು ಪೂರಿ ಮಾಡ್ಕೊಂಡು. ಓಕೆ ಓಕೆ, ಇದನ್ನ ನಾವು ಪೂರಿ ಥರ ಮಾಡ್ಕೊಳ್ಳೋದಲ್ಲ? ಪೂರಿ ಥರ ಮಾಡ್ಕೊಳ್ಬೇಕು. ಓಕೆ ಓಕೆ, ಸರಿ. ಈಗ ಇದೊಂದು ಸ್ವಲ್ಪ ಹಿಂಗಿರೋದ್ರಿಂದ ನಮ್ಗೆ ಹಿಟ್ಟು ಹಚ್ಕೊಳ್ಳೋ ಬೇಡ ಅಲ್ವಾ? ಓಕೆ, ಒಂದು 4-5 ಆಗಿದ್ರೆ ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಂಬ. ಓಕೆ ಓಕೆ. ಈಗ ನಾವೆಲ್ಲ ಲಟ್ಸ್ಕೊಂಡು ಇಟ್ಕೊಂಡ್ಬಿಟ್ಟಿದೀವಲ್ವಾ? ಲಟ್ಸಿದ್ದೀರಾ ಎಲ್ಲ? ಓಕೆ, ಇನ್ನೇನು ಮಾಡೋದು? ಎಣ್ಣೆ ಕೊಡಿ. ಬಾಂಡ್ಲೆ. ಹೌದಾ? ಅದೇ ಎಣ್ಣೆ ಬಾಂಡ್ಲೆ ಒಳಗೆ ಹಾಕಿ ಅದನ್ನ ಕೊಡಿ. ಬಾಂಡ್ಲೆ. ಓಕೆ ಅಮ್ಮ, ಒಲೆ ಹಚ್ಕೊಂತೀರಾ? ಹಾಂ, ಒಲೆ ಹಚ್ಕೊಂತೀವಿ. ಆಮೇಲೆ ಯಾವಾಗಲೂ ಕರಿಯೋವಾಗ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಓಕೆ, ದೊಡ್ಡ ಉರಿಯೊಳಗೆ ಇಟ್ಕೋಬಾರ್ದು, ಸೀದ್ ಹೋಗುತ್ತೆ. ಆಮೇಲೆ ಘಾಟ್ ಬಂದು ಎಲ್ಲ ಇದಾಗುತ್ತೆ. ಆಮೇಲೆ ಇನ್ನೊಂದು ಟಿಪ್ಸ್ ಅಂದ್ರೆ, ನಾವು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಇದಕ್ಕೆ ನಾವು ಹಿಟ್ಟು ಹಚ್ಚೋ ಪ್ರಮೇಯ ಬರೋದು ಅಗತ್ಯನೇ ಇಲ್ಲ. ಆಮೇಲೆ ಆಗತ್ತಿಲ್ಲ. ಅದೇ ಲೂಸ್ ಇತ್ತು ಅಂತಂದ್ರೆ ಹಿಂಗೆ ಹಿಡಿದ್ಕೊಂಡು ಹಿಂಗೆ ಆಮೇಲೆ ಅಳಗಡ್ತದೆ. ಹಿಟ್ಟು ಎಲ್ಲ ಅಲ್ಲೆಲ್ಲ ಆಗಿ ಕಪ್ ಕರಟ್ ಹೋಗೋದು ಅದೆಲ್ಲ ಆಗ್ಬಿಡುತ್ತೆ. ಆಮೇಲೆ ಚಂದ ಕಾಣಂಗಿಲ್ಲ. ಹೌದು, ಸಲುವಾಗಿ ಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್. ರುಚಿ ಎಲ್ಲ ಅದು ನೋಡಕ್ ಚೆನ್ನಾಗಿರ್ಬೇಕು. ಅಡಿಗೆ ಒಳಗೆ ಅದು ಒಂದು ಕಲಾನ. ಕರೆಕ್ಟ್. 64 ಕಲೆ ಇವ. 64 ಕಲೆಯೊಳಗೆ ಇದು ಒಂದು ಅಡಿಗೆ ಕಲೆ. ತುಂಬಾ ಎಲ್ರಿಗೂ ನೋಡಿ ಕರಗತ ಆಗಲ್ಲ ಅದು. ಆಮೇಲೆ ಇವನ್ ನಮ್ಮ ಹಾನಗಲ್ ಏನದಲ್ಲ, ಅಡಿಗೆಗೆ ಭಾರಿ ಸ್ವತಂತ್ರ ಪೂರ್ವದಿಂದನೂ ಅಡಿಗೆದು ಶ್ರೇಷ್ಠತ್ವ. ಅದ್ ಬಾಲ್ ಕೊಡ್ತೀರಾ? ಓಕೆ, ಎಣ್ಣೆ ಸ್ವಲ್ಪ ಕಾಯ್ಬೇಕಲ್ವಾ? ಎಣ್ಣೆ ಸ್ವಲ್ಪ ಕಾಯ್ಬೇಕು. ಕಾದ್ಮೇಲೆ ಮಾಡೋದಾ? ಕಾದ್ಮೇಲೆ ಮಾಡೋದು. ಓಕೆ. ನೀವು ಕವಯತ್ರಿ ಆಗಿದ್ದೀರಾ ಅಲ್ವಾ? ನೀವು ಹೇಳಿದ್ರಿ ಕವನ ಸಂಕಲನ ಎಲ್ಲ ಬಿಡುಗಡೆ ಮಾಡಿದೀನಿ ಅಂತ. ಹಾಗಾದ್ರೆ ನಮ್ಗೋಸ್ಕರ ಒಂದು ಕವನ ಹೇಳ್ತೀರಾ? ನಿಮ್ಮ ಕವಿತೆ ಬರ್ದಿರೋದನ್ನ. ಆಯ್ತು, ಹೇಳ್ತೇನೆ. ನಂದು ಒಂದು ಹೆಣ್ಣಿನ ಬಗ್ಗೆ. ಈಗಿನ ಹೆಣ್ಮಕ್ಳೇನಿರ್ತಾರಲ್ಲ, ಸ್ವಲ್ಪ ದುಡುಕ್ ಭಾಳ. ಆ ದುಡುಕ್ ಬ್ಯಾಡ್ರಿ ಅನ್ನೋ ಒಂದು ಕವನ. ದುಡುಕ್ ಬ್ಯಾಡ್ರಿ, ಹೆಣ್ಣಿನ ಒಂದು ಒಳಮರ್ಮವನ್ನ ತಿಳಿಸಿ ಹೇಳುವಂತ ಒಂದು ಕವನ. ಹೆಣ್ಣಿಗೆ ಒಂದು ಒಳ್ಳೆ ಸಂದೇಶ. ಸಂದೇಶ. ದುಡುಕ್ ಬೇಡ ಅಂತ ನನ್ನ ಕವನದ ಶೀರ್ಷಿಕೆ. ದುಡುಕ್ ಬೇಡ ತಂಗಿ, ದುಡುಕ್ ಬೇಡ. ದುಡುಕಿ ದುಃಖದ ಮಡವಿಗೆ ಬಿದ್ದು, ದುಡುಕಿ ದುಃಖದ ಮಡವಿಗೆ ಬಿದ್ದು, ಮತ್ತೆ ಮತ್ತೆ ಮಿಡುಕ ಬೇಡ, ಮತ್ತೆ ಮತ್ತೆ ಮಿಡುಕ ಬೇಡ. ಪ್ರೇಮ ಇಲ್ಲ, ಕಾಮ ಎಲ್ಲ, ನೋವು ನಲಿವು ಇಲ್ಲ, ನೋವೇ ಎಲ್ಲ, ನಲಿವು ಇಲ್ಲ, ನೋವೇ ಎಲ್ಲ. ನಿನ್ನತನದ ಮೋಹದ ಜಾಲ, ಹೆಣ್ಣುತನದ ತಪ್ಪಿದ ತಾಳ, ಹೆಣ್ಣುತನದ ತಪ್ಪಿದ ತಾಳ. ಹೆಣ್ಣು ಎಂದರೆ ಅಯ್ಯೋ ಎಂದು ಕರುಳ ಬಳ್ಳಿಯ ನೀನೇ ತೆರೆದು, ಹೆಣ್ಣು ಎಂದರೆ ಅಯ್ಯೋ ಎಂದು ಕರುಳ ಬಳ್ಳಿಯ ನೀನೇ ತೆರೆದು, ಬನದ ಕರಡಿಯ ಛಲವ ಇಂದು ಭಯದಿ ನೀನು ಎಲ್ಲ ಮರೆತು, ಭಯದಿ ನೀನು ಎಲ್ಲ ಮರೆತು. ಹಗ್ಗವಿಲ್ಲದ ಕಟ್ಟಿನಲ್ಲಿ ಇಂದು ನೀನು ಬಂದಿತಳವ್ವ, ಹಗ್ಗವಿಲ್ಲದ ಕಟ್ಟಿನಲ್ಲಿ ಇಂದು ನೀನು ಬಂದಿತಳವ್ವ. ಬೆತ್ತವಿಲ್ಲದ ಪೆಟ್ಟಿನಿಂದ ಇಂದು ನೀನು ಶೋಷಿತಳವ್ವ, ಇಂದು ನೀನು ಶೋಷಿತಳವ್ವ.
ಮುನಿದ ಹೆಣ್ಣೆ ಮಾರಿಯಾಗೋ ನೊಂದ ಜೀವಕ ದಾರಿಯಾಗು ಮುನಿದ ಹೆಣ್ಣೆ ಮಾರಿಯಾಗು ನೊಂದ ಜೀವಕ ದಾರಿಯಾಗು ಪ್ರೀತಿ ಸೆಲೆಯ ಬೀರು ನಾಡಿನ ರಗಿಣಿಯಾಗು ನಾಡಿನ ರಗಿಣಿಯಾಗು ಮರವನೇರಲು ಕಲಕಿ ಯಾಕ ಮುಂದೆ ಬರಲು ಅಳಕು ಯಾಕ ಮರವನೇರಲು ಕಲಕಿ ಯಾಕ ಮುಂದೆ ಬರಲು ಅಳಕು ಯಾಕ ಬಾಳ ಬಂಡಿಗೆ ಚಕ್ರಗಳೆರಡು ಪಾತ್ರ ಅರಿತು ನಡೆದರೆ ಸಾಕು ಪಾತ್ರ ಅರಿತು ನಡೆದರೆ ಸಾಕು. ತುಂಬಾ ಅದ್ಭುತವಾಗಿ ಹೇಳಿದ್ದೀರಾ. ಒಂದು ಈ 21ನೇ ಶತಮಾನದ ಒಂದು ಹೆಣ್ಣಿಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ. ಓಕೆ, ಎಣ್ಣೆ ಕಾದಿದೆ ಅಲ್ಲ? ಎಣ್ಣೆ ಕಾದಿದೆ. ನನಗೆ ಜಾರಿ ಸೌಟ್ ಕೊಡಿ. ಓಕೆ, ಇದನ್ನು ತಗೊಳ್ಳ ನಾನು. ತಗೊಳ್ಳಿ, ರೆಡಿ ಮಾಡಿದ್ದೇನೆ. ಓಕೆ, ಈಗ ಇದನ್ನೇನು ಮಾಡ್ಬೇಕು ಗೊತ್ತಾ? ಒಂಚೂರು ಮಾಡ್ಕೊಂಬಿಡಿ. ಸಿಮ್ ಮಾಡ್ತೀನಿ. ಈಗ ನಿಮ್ದು ಏನದ ಊಹ ನಾನು ಏನು ಮಾಡ್ತೇನೆ ಅಂತ ಇದ್ರೊಳಗೆ ಹಾಕ್ಬಿಟ್ಟು ಫೋಲ್ಡ್ ಮಾಡ್ತೀರಾ? ನಾನು ಗೆಸ್ ಮಾಡಿದೆ ಏನೋ ಸ್ಪೆಷಲ್ ಅನ್ಕೊಂಡೆ ಅದ್ರೊಳಗೆ. ಯಾಕಂದ್ರೆ ಪೂರಿ ಅಂದ್ರೆ ಇದ್ರಲ್ಲೇ ಮುಗೀತು. ಇದೇನೋ ಒಂದು ಚಟ್ನಿ ತರ ಮಾಡಿಟ್ಟಿದ್ದೀರಾ. ಫೋಲ್ಡ್ ಮಾಡ್ತೀರಾ ಕರ್ಕಡ್ಬು ತರ? ನೋಡಿ ನೋಡೋಣ ಹೌದಾ ಅಲ್ವಾ ಅಂತ. ಓಕೆ, ಏನೋ ಒಂದು ರಹಸ್ಯ. ಇದನ್ನು ಫೋಲ್ಡ್ ಮಾಡಲ್ವಾ? ಇದೊಂಥರ ಸಸ್ಪೆನ್ಸ್ ಅಲ್ಲೇ ಇಟ್ಬಿಟ್ರಿ ಲಾಸ್ಟಿಗೆ. ಕೊಡಿ ಕೊಡಿ. ಈಗ ನೋಡಿ. ಓಹೋ, ನಾನು ಹೆಸರು ಇದು ಚಟ್ನಿ ಥರ ಮಾಡಿರೋದು ಎಲ್ಲ ಎಣ್ಣೆ ಒಟ್ಟಿಗೆ ಮಿಕ್ಸ್ ಆಗುತ್ತೆ ಅನ್ಕೊಂಡೆ. ಇಲ್ಲ ಅಲ್ವಾ? ಇದನ್ನು ಬಾಲ್ ಕಡಿ ಸರ್ವಿಂಗ್ ಬಾಲ್. ಈಗ ನೀರು ಚಟ್ನಿ ಥರ ಮಾಡೋದ್ರಿಂದ ಅದು ಎಣ್ಣೆ ಒಟ್ಟಿಗೆ ಹೋಗ್ಬಿಡೋದಿಲ್ಲ. ಇದೇನೋ ಬಹಳ ಒಂದು ಟೆಕ್ನಿಕ್ ಇದೆ ಇದರಲ್ಲಿ. ಏನೋ ಒಂದು ಮ್ಯಾಜಿಕ್ ಇದೆ ಅಂತಾನೆ ಹೇಳ್ಬೋದು. ಇದು ಹಾನಗಲ್ ಸ್ಪೆಷಲ್ ಮಾಡ್ತೀರಾ ಅಥವಾ ನಿಮ್ದೇನಾ? ಇದು ಹೇಗಿದು? ನಮ್ದೇ ಒಂದು ಸ್ಪೆಷಲ್. ನೀವೆಲ್ಲ ಪುಣಾ ಕಡೆ ಮಾಡ್ತಿದ್ರು, ಅವರು ಒಂದು ಟೈಪ್ ಮಾಡ್ತಿದ್ರು, ನಾನೊಂದು ಸ್ವಲ್ಪ ವೇರಿಯೇಷನ್ಸ್ ಅದಕ್ಕೆ ಮಾಡ್ಕೊಂಡ್ಬಿಟ್ರಿ. ಓಕೆ ಓಕೆ, ವೇರಿಯೇಷನ್ ಮಾಡಿಕೊಂಡು ಈ ಥರ ಮಾಡಿದ್ರೆ ನನ್ಗನ್ಸುತ್ತೆ ಇದಕ್ಕೆ ಚಟ್ನಿ ಪಲ್ಯ ಏನು ಬೇಡ, ಅದರಲ್ಲೇ ಇದು ಬಿಟ್ಟಿದೆ. ಹಂಗೆ ತಿನ್ಬೋದು. ಓಹೋ, ಈ ಖಾರ ಹಿಟ್ಟೊಳಗೆಲ್ಲ ಖಾರ ಹಾಕ್ಕೊಂಡು ಪೂರಿ ಮಾಡ್ತಾ ಇದ್ರು. ಇದು ಈ ನಿಜವಾಗ್ಲೂ ಒಂದು ಸ್ಪೆಷಲ್ಲೇ ಇದು. ಓಕೆ, ಅದು ಆ ಎಣ್ಣೆಯಲ್ಲಿ ಆ ಚಟ್ನಿ ಕರಿವಾಗ ನಮ್ಮಂತ ಪರಿಮಳ ಬೇರೆ. ಹೌದೌದು. ಆಮೇಲೆ ಪುದೀನ ಹಾಕಿರೋದ್ರಿಂದ ನಮಗೆ ಅಸಿಡಿಟಿನೂ ಕಡಿಮೆ. ಆಮೇಲೆ ಹೆಸರು ಬೇಳೆನೂ ಅಸಿಡಿಟಿ ಮಾಡೋದಿಲ್ಲ. ಕಡಲೆಬೇಳೆ ಎಷ್ಟು ಒಂಚೂರು ಸ್ವಲ್ಪ ವಾಯು ಬರುತ್ತೆ. ಹೌದು, ಇದು ವಾಯು ಬರೋದಿಲ್ಲ. ಇದು ಅಗದಿ ಜೀರ್ಣಕಾರಿ. ಹೌದೌದು, ಎಲ್ಲ ಒಳ್ಳೆ ಶುಂಠಿ ಇದೆ. ಈಗ ಪೂರಿ ತಿಂದಾಗ್ಲೂ ನಾವು ಸ್ವಲ್ಪ ಆರೋಗ್ಯ ಅಂಶ ಪೂರಿ ಜೊತೆ ತಿನ್ಲಿ ಅಂತ. ಆಮೇಲೆ ಮಕ್ಕಳು ಕೆಲವೊಮ್ಮೆ ಚಟ್ನಿ ತಿನ್ಲಿಕ್ಕೆ ಒಲ್ಲೆ ಅಂತಾವ. ಹೌದು, ಹಿಂಗೆಲ್ಲ ಇರ್ತದಿಲ್ಲ. ಅಂತ ಹೊತ್ನಾಗ ಇದನ್ನ ಮಾಡಿಕೊಟ್ರೆ ಟೇಸ್ಟ್ ಅನಿಸ್ತು. ಸೊಪ್ಪು ತಿನ್ನೋದಿಲ್ಲ. ಹೌದು, ಇದು ಆಮೇಲೆ ಇದ್ರೊಳಗೆ ನಾವು ಬೇಕಾದ ಸೊಪ್ಪು ಹಾಕಿನೂ ಮಾಡ್ಬೋದು. ಮಾಡಿಕೊಟ್ರೆ ಬೈಂಡಿಂಗ್ ಮಾಡಿಕೊಟ್ರೆ ಆ ಮಕ್ಕಳಿಗೆ ಇಷ್ಟ ಆಗತ್ತೆ. ಅವಾಗ ಅವರಿಗೆ ಸೊಪ್ಪಿದು ಅಂತ ಹೇಳೋದೇ ಬೇಡ. ಇದು ನೀವು ಹಾಕೋದೇ ಒಂದು ಚೆನ್ನಾಗಿದೆ ರೀ. ಯಾಕಂದ್ರೆ ಈ ಚಟ್ನಿ ತರ ಇರೋದನ್ನ ನೀವು ಪೂರಿ ಮಾಡ್ತಾ ಇದ್ದೀರಾ ಅಂದ್ರೆ ಏನೋ ವಿಭಿನ್ನನೆ ಅಂತಾನೆ ಹೇಳ್ಬೋದು. ಇದೊಂದು ಮ್ಯಾಜಿಕ್. ನಾನು ಹಾಗೆ ಹೇಳ್ದಾಗೆ ಹಾಗೆ ಅನ್ನಿಸ್ತಾ ಇದೆ. ಆಮೇಲೆ ಅದನ್ನ ಎಷ್ಟು ಕರೆಕ್ಟ್ ಮಾಡಿದ್ದೀನಿ ನೋಡ್ರಿ. ಇಲ್ಲ, ಹೌದು, ನಾನು ಯೋಚನೆ ಮಾಡಿದೆ ಇದು ಏನೋ ಬೇರೆ ಬೇರೆ ಆಗ್ಬಿಡುತ್ತೆ ನೋಡ್ಕೊಂಡ್ಬಿಟ್ಟೆ. ಅದೇ ಇದು ಕನ್ಸಿಸ್ಟೆನ್ಸಿ ಹಿಂಗೆ ಇದ್ರೆ ಕರೆಕ್ಟ್ ಆಗುತ್ತಲ್ವಾ? ಒಂಥರ ಸ್ವಲ್ಪ ಚಟ್ನಿ ತರ. ಓಕೆ ಓಕೆ, ಸರಿ ಸರಿ. ಇದು ಹೆಸರು ಬೇಳೆ ಬಿಟ್ಕೊಳ್ಳಲ್ಲ, ಅದೊಂದು ಅದರ ಗುಣ. ನೀವು ಫಸ್ಟ್ಗೆ ಹೇಳಿದ್ರಿ ಹೆಸರು ಬೇಳೆ, ನಾನು ಅದೇ ರೀಸನ್ಗೆ ಹಾಕ್ತಾ ಇರೋದು ಅಂತ. ಸರಿ ಸರಿ, ಓಕೆ. ಇಷ್ಟನಾ ಮನೇಲಿ ಇದು ಎಲ್ರಿಗೂ ಇಷ್ಟ? ಹೌದಾ? ಆಮೇಲೆ ಸ್ಪೆಷಲ್ ನಾವು ಯಾರು ಬಂದ್ರೆ ಏನಾರು ಮಾಡಿದ್ರೆ ಇದನ್ನ ಮಾಡಿದಾಗ ಸಸ ಯಾರು ಬರೋದು ಇದನ್ನ ಮಾಡೋದಿಲ್ಲಲ್ಲ, ಇದನ್ನ ಹೌದು. ರೆಗ್ಯುಲರ್ ಪೂರಿ ಅಂದ್ರೆ ರೆಗ್ಯುಲರ್ ಪೂರಿ ಮಾಡ್ತಾರೆ. ಇದನ್ನ ಏನು ಸ್ಪೆಷಲ್ ಒಕೇಶನ್ ಇತ್ತಂದ್ರೆ ನಾನು ಮಾಡೋದು. ಆಯ್ತಾ? ಆಫ್ ಮಾಡ್ಕೋತೀರಾ? ಆಫ್ ಮಾಡ್ತೀನಿ. ಎರಡು ಸೈಡು ಚೆನ್ನಾಗಿ ಬೇಯಿಸ್ಬೇಕಲ್ಲ? ಓಕೆ. ಬೇಳೆ ಎಲ್ಲ ಹಾಕಿರೋದ್ರಿಂದ ಬೇಯಬೇಕಲ್ವಾ? ಓಕೆ, ಸರಿ. ಸೊ ಆಗ್ಬಿಟ್ಟಿದೆ. ಆಮೇಲೆ ಗ್ರೀನ್, ಒಂದು ಕಡೆ ಗ್ರೀನು ಒಂದು ಕಡೆ ಯೆಲ್ಲೋ
ಹೌದು, ಕಲರ್ಸ್ ಬೇರೆ ಕಲರ್ಸ್ ಬೇರೆ ಇರ್ತದೆ. ಓಕೆ, ಗಮ್ಮಂತ ಮೂಗಿಗೆ ಹೊಡಿತಾ ಇದೆ ಪರಿಮಳ. ಬಿಸಿದ್ ಕೊಡ್ಲಾ? ಬೇಡ, ನೀವಾಗ್ಲೇ ಜಗಳ ಆಡ್ತೀನಿ ಅಂತ ಹೇಳಿದ್ರೆ ಮತ್ತೆ ನಾನು ಜಗಳ ಆಡ್ಬಿಡ್ತೀನಿ ಅಷ್ಟೇ. ಬೇಡ, ತಣ್ಣಗಿರೋದ್ ಕೊಟ್ಟು ತಿನ್ನೋದ್ ಬೇಡವಾ ನಾನು? ಹೌದು. ಓಕೆ, ಸಾಕು. ತಗೊಳ್ಳಿ, ಟೇಸ್ಟ್ ನೋಡಿ ಹೇಳಿ. ಖಂಡಿತವಾಗೂ ಹೇಳ್ತೀನಿ. ಇಂಥ ಪೂರಿನಂತೂ ನೋಡೇ ಇಲ್ಲ, ತಿನ್ನೋದು ಬಿಡಿ. ಓಕೆ, ಭಾಳ ಚಲೋ ಐತ್ರಿ. ಚಲೋ ಐತನ? ಏನು ಇದಕ್ಕೆ ಚಟ್ನಿ, ನೀವು ಕೂರ್ಮಾ, ಸಾಗು ಏನು ಬೇಡ, ಎಲ್ಲ ರುಚಿನೂ ಇದರಲ್ಲಿದೆ. ಅದಕ್ಕೊಂದು ಪೂರಿ ಎಲ್ರಿಗೂ ಖುಷಿ ಆಗುತ್ತೆ, ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬ ಚೆನ್ನಾಗಿದೆ. ಅದ್ಭುತವಾದ ಒಂದು ಪೂರಿಯನ್ನು ಮಾಡಿದ್ದೀರಾ. ನಾವು ಇನ್ನೊಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಹೌದು. ಏನದು? ಅದು ಗಜ್ರಿ ಹಲ್ವಾ, ಗಜ್ರಿ ಹೋಳಿಗೆ. ಗಜ್ರಿ ಹೋಳಿಗೆ ಮಾಡ್ತೀರಾ? ಓಕೆ. ಸೊ ಈಗ ಗಜ್ರಿ ಹೋಳಿಗೆ ಅಲ್ವಾ? ಓಕೆ. ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಮಾಡೋದಕ್ಕೆ? ಅದಕ್ಕೆ ಮೈದಾ ಮತ್ತು ಸಣ್ಣ ರವ, ಆಮೇಲೆ ಒಂಚೂರು ತುಪ್ಪ ಹಾಕಿ ಕಲಸ್ಕೋಬೇಕು. ಒಂಚೂರು ಉಪ್ಪು, ಒಂದು ಹಳ್ಳು ಉಪ್ಪು. ಇದಿವಾಗ ಮೈದಾ ಮತ್ತೆ ಸಣ್ಣ ರವ, ಚಿರೋಟಿ ರವ. ಓಕೆ. ಚಿರೋಟಿ ರವ ಹಾಕಿ ನೀರು ಹಾಕಿ ಒಂಚೂರು ಉಪ್ಪು ಹಾಕಿರ್ತೇವೆ. ಒಂದು ಸ್ವಲ್ಪ ತುಪ್ಪ. ಓಕೆ. ಈಗ ಪೂರಿ ಮಾಡಿದ್ರಲ್ಲ ಅದೇ ತರಾನೇ? ಅದೇ ತರ. ಇದು ಪ್ರಪೋರ್ಷನೇಟ್ ಯಾವ ತರ ತಗೊಂಡಿದ್ದೀರಾ ಅಮ್ಮ? ಅದೇ ತರಾನೇ? ಇಲ್ಲ, ಒಂದ್ ಲೋಟಕ್ಕೆ ಒಂದ್ ಲೋಟ. ಇದು ಕಡಿಮೆ, ರವಾ ಕಡಿಮೆ ಇರ್ತದೆ. ಚಿರೋಟಿ ರವ ಸ್ವಲ್ಪ ಕಡಿಮೆ. ಓಕೆ. ಒಂದು ಅರ್ಧ ತಗೊಳ್ಳೋದಾ? ಅರ್ಧ ತಗೊಂಡು. ಓಕೆ. ಒಂದು ಲೋಟಕ್ಕೆ ಒಂದು ಕಾಲ್ ಲೋಟ ಚಿರೋಟಿ ರವೆ. ಯಾಕಂದ್ರೆ ಲಘು ನೆನೆಯೋದಿಲ್ಲ, ಅದು ಸಾಫ್ಟ್ ಆಗಂಗಿಲ್ಲ, ಕ್ರಿಸ್ಪಿ ಬರ್ತದೆ. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ, ಸ್ವಲ್ಪ ಕಡಿಮೆ ಹಾಕೋತೀವಿ ರವಾನ. ಓಕೆ. ಅದಕ್ಕೆ ಎಣ್ಣೆ ಹಾಕೊಂಡು ಕಲ್ಸ್ಕೊಂಡಿದ್ದೀರಾ? ಎಣ್ಣೆ ಹಾಕೋತೇವೆ. ಓಕೆ. ಎಷ್ಟೊತ್ತು ಬಿಡ್ಬೇಕಮ್ಮ ಅದು? ಅದು ಒಂದು ಅರ್ಧ ತಾಸು ಬಿಡ್ಬೇಕು. ಓಕೆ, ಸರಿ. ಮತ್ತೇನು ಬೇಕು? ಗಜ್ರಿ ತುರ್ಕೊಂಡು ಇಟ್ಕೋಬೇಕು. ಕ್ಯಾರೆಟ್. ಓಕೆ. ಭಾಷೆಯಲ್ಲಿ ಚೇಂಜ್ ಆಗ್ತದೆ, ನಮ್ಮ ಭಾಷೆ ನಿಮ್ಮ ಭಾಷೆ. ಆನಂತರ ನಾವೊಂದು ಸ್ವಲ್ಪ ಕಲ್ಸಕ್ರಿ, ಕೆಂಪು ಕಲ್ಸಕ್ರಿ, ಗಜ್ರಿ ಇರೋದ್ರಿಂದ ಕೆಂಪು ಇರೋದ್ರಿಂದ ಒಂಚೂರು ಕೆಂಪು ಕಲ್ಸಕ್ರಿ, ಬಾದಾಮಿ, ಏಲಕ್ಕಿ ಅದನ್ನೆಲ್ಲ ಹಾಕಿಟ್ಕೊಂಡೇನೆ. ಸರಿ. ಆಮೇಲೆ ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ. ಈ ಸಕ್ಕರೆನು ಚಹಾ ಸಕ್ಕರೆ ಅನ್ಬೇಕು, ಏನ್ ಅನ್ಬೇಕು ಗೊತ್ತಿಲ್ಲ, ಬಟ್ ಇದು ಸಕ್ಕರೆ ಇದೆ. ಆಮೇಲೆ ಸ್ವಲ್ಪ ಹೆಸರು ಬೇಳೆ ಬಾಯಿಗೆ ನೆನೆಸಿದ್ದೀನಿ. ಅನಂತರ ಒಂಚೂರು ತುಪ್ಪ ಹಾಕಿ, ತುಪ್ಪನೂ ಒಂದು ಸ್ವಲ್ಪ ಹಿಂಗೆ ಹಾಕೋಬೇಕಾದ್ರೆ ನಾದ್ಕೋಬೇಕಾಗ್ತದೆ. ಏಲಕ್ಕಿ ಪುಡಿ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಇಟ್ಕೊಂಡಿರ್ತೆ, ಲಟ್ಸೋಬೇಕಾದ್ರೆ ಸ್ವಲ್ಪ ಬೇಕಾಗ್ತದೆ. ಓಕೆ, ಸರಿ. ಹಾಗಾದ್ರೆ ಶುರು ಮಾಡೋಣಲ್ಲ. ಏನು ಬೇಕು ನಿಮಗೆ? ನಾವು ಗಜ್ರಿಯನ್ನ ಮುಂಚೆ ಮಿಕ್ಸರ್ಗೆ ಹಾಕೊಂಡ್ಬಿಡ್ಬೇಕು. ಹೌದಾ? ಓಕೆ. ಗಜ್ರಿ, ಹೆಸರು ಬೇಳೆ, ಏಲಕ್ಕಿ, ಕಲ್ಸಕ್ರಿ, ಬಾದಾಮು ಇದನ್ನಿಷ್ಟು ಹಾಕೊಂಡ್ಬಿಡ್ಬೇಕು ಮಿಕ್ಸರ್. ಓ ಹೌದಾ? ಇದನ್ನ ಚೆನ್ನಾಗಿ ನೀವು ಸಣ್ಣದಾಗಿ ತುರ್ಕೊಂಡಿದ್ದೀರಲ್ಲ ಅಮ್ಮ? ಹೌದು. ಅದು ಪುನಃ ಮಿಕ್ಸಿಗೆ ಹಾಕೋಬೇಕಾ? ಹೌದು. ಹಂಗೆ ಮಾಡ್ಬೋದು, ಆದ್ರೆ ಒಂದ್ ಸ್ವಲ್ಪ ಟೈಮ್ ಹಿಡಿತದೆ. ಅದಕ್ಕೆ ಒಂದ್ ಸ್ವಲ್ಪ ಮಿಕ್ಸರ್ ಹಾಕೊಂಡ್ಬಿಟ್ರೆ ಲಘು. ಹೌದು, ಎಲ್ರಿಗೂ ಬೇಗನೆ ಮಾಡೋದು ತೋರಿಸ್ಬೇಕು ನಾವು. ಹಾಕೊಂಡ್ಬಿಡ್ರಿ. ಎಷ್ಟು ಬೇಕಾಗತ್ತೆ ಇವಾಗ? ಒಂದು 2 ಹೋಳಿಗೆ, ಒಂದ್ 2-3 ಹೋಳಿಗೆಗೆ ಬೇಕಾ? ಅರ್ಧ ಬೌಲ್ ಹಾಕಿ. ಅರ್ಧ ಬೌಲ್ ಹಾಕಿ ಸಾಕಾ? ನೋಡೋಣ. ಸಾಕಾಗ್ಬೋದಾ? ಸಾಕಾಗ್ಬೋದು. ಓಕೆ. ಇನ್ನೇನು ಹಾಕೊಳ್ಳಿ? ಇದು ಕಲ್ಸಕ್ರೆ ಹಾಕೊಳ್ಳಿ, ಹೆಸರು ಬೇಳೆ ಹಾಕೊಳ್ಳಿ, ಎಲ್ಲ ಸಕ್ಕರೆ ಹಾಕೊಳ್ಳೋದು? ಎಲ್ಲ ಹಸಿನ ಹಾಕೊಂಡು. ಓಕೆ. ಬಾದಾಮ್, ಕಲ್ಸಕ್ರೆ. ಓಕೆ. ಸಕ್ಕರೆ, ಹೆಸರು ಬೇಳೆ ಹಾಕೊಂಡ್ಬಿಡ್ಲಾ? ಹೆಸರು ಬೇಳೆ ಹಾಕಿ. ಇದನ್ನ ಒಂಚೂರು ನೀರು ಹಾಕದನ್ನ ರುಬ್ಬೇಕು. ಹೌದಾ? ಓಕೆ. ಈ ಸಕ್ಕರೆನ ಹಾಕೊಂಡ್ಬಿಡೋಣ. ಸಕ್ಕರೆ ತುಂಬಾ ಕಡಿಮೆ ತಗೊಂಡಿದ್ದೀರಾ? ಸಾಕು, ಅದು ಸ್ವಲ್ಪ ಸ್ವೀಟನ್ನ ಇರ್ತದೆ. ನೀವು ಹೇಳಿದ ಗಜ್ರಿ ಸ್ವೀಟ್ ಇದೆ. ಆಯ್ತಾ? ಏಲಕ್ಕಿ ಹಾಕೊಳ್ಳಿ. ಹಾಕೊಳ್ಳೋಷ್ಟು ಹಾಕೊಂಡ್ಬಿಡಿ. ಓಕೆ. ಆಯ್ತಾ? ಆಯ್ತು. ಇನ್ನು ಮಿಕ್ಸರ್ ಮಾಡ್ಕೊಂಡ್ರೆ ಆಯ್ತು. ಓಕೆ. ಸಾಕಾಯ್ತು? ಸಾಕಲ್ವಾ? ಓಕೆ. ಚೆನ್ನಾಗಿ ನುಣ್ಣಗಾಗಿದೆ. ಇನ್ನೇನು ಮಾಡೋದು ಇವಾಗ? ಈಗ ತವಾ ಒಂದು ಬಾಂಡ್ಲಿ, ಅಂದ್ರೆ ಪ್ಯಾನ್ ಅಂದ್ರೂ ಅಡ್ಡಿ ಇಲ್ಲ, ಪ್ಯಾನ್ ನಡಿ, ಒಲೆ ಹಚ್ಕೊಳ್ಳ. ಪ್ಯಾನ್ ಅಲ್ಲಿ ಒಂಚೂರು ತುಪ್ಪ ಹಾಕಿ ಅದನ್ನ ಹೂರ್ಣ ಮಾಡ್ಕೋಬೇಕು. ಓಕೆ. ಎಣ್ಣೆ ತುಪ್ಪ ಏನಾದ್ರು? ತುಪ್ಪ ಹೇಳಿದ್ರಲ್ಲ. ತುಪ್ಪ ಕೊಡ್ಲಾ? ಸ್ವಲ್ಪ.
ಸ್ವಲ್ಪ ಹಾಕಿದ್ರೆ ಸಾಕು. ಹ್ಮ್ ಹ್ಮ್ ಹ್ಮ್. ಮತ್ತು ಅದೊಂದು ಸ್ವಲ್ಪ ಫ್ರೈ ಆಗುತ್ತಂತ. ಓಕೆ ಓಕೆ ಸರಿ. ಸಾಕು ಇಷ್ಟ. ಇದು ಎಲ್ಲಿಂದ ಇದು ಹಾನಗಲ್ ಸ್ಪೆಷಲ್ ಇದು ಸಹ ಹಾಂ ಹಾನಗಲ್ ಮಾಡ್ತೀರಾ ಕ್ಯಾರೆಟ್? ಇದು ಯಾವಾಗಲೂ ಅಲ್ಲೆಲ್ಲ ಇರುತ್ತೆ, ಮಾಡ್ತೀರಾ? ಎಲ್ಲರೂ ಮನೇಲಿ ಮಾಡ್ತಾರಾ? ಎಲ್ಲರೂ ಮನೆಯಲ್ಲಿ ಮಾಡ್ತಾರೆ. ಓಕೆ ಓಕೆ. ಕ್ಯಾರೆಟ್ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ? ಆಮೇಲೆ ಕಲರ್ಫುಲ್ ಇರೋದ್ರಿಂದ ಮಕ್ಕಳಿಗೆ ಮತ್ತೆ ಇಷ್ಟ ಆಗ್ತದೆ. ಹೌದು, ಕಣ್ಣಿನ ಆರೋಗ್ಯಕ್ಕಂತೂ ಇದು ಬಹಳ ಶ್ರೇಷ್ಠ ಅಲ್ಲ. ಕ್ಯಾರೆಟ್ ಅಂತೂ ತುಂಬಾ ಒಳ್ಳೇದು ಅಂತಾರೆ. ಬರೀ ಹಸಿ ಕ್ಯಾರೆಟ್ ತಿನ್ನು, ಬೇಯಿಸಿ ತಿನ್ನು ಅಂದ್ರೆ ತಿನ್ನೋದಿಲ್ಲ ಮಕ್ಕಳು. ಇಂಥದ್ದೇನಾದ್ರೂ ಒಂದು ಹೊಸ ಹೊಸ ತಿಂಡಿಗಳನ್ನ ಮಾಡಿಕೊಟ್ರೆ. ಆಮೇಲೆ ಮಕ್ಳಿಗೆ ಹಲ್ ಬರೋಬೇಕಾರೆ ಸಣ್ಣ ಮಕ್ಳಿಗೆ ಇರ್ತಾವಲ್ಲ 1 ವರ್ಷದೊಳಗೆ, ಹೌದು, ಇದನ್ನ ಕ್ಯಾರೆಟ್ ಕೊಡ್ತಾರೆ. ಅವು ಜಗಿಲಿಕ್ಕೆ ಅಂದ್ರೆ ಕಡಿಲಿಕ್ಕೂ ಬರೋದಿಲ್ಲ. ಅದರಲ್ಲಿ ಹಿಂಗೆ ಕಡ್ದಾಗ ಅದ್ರದ್ದು ಇದು ಹೋಗ್ತದೆ. ಓಕೆ. ಸೊ ಈಗ ಆಗಿದೆಯಾ ಅದು? ಹಾಂ ಆಗಿದೆ ನೋಡಿ. ಚೆನ್ನಾಗಿ ನೀರೆಲ್ಲ ಹೋಗ್ಬಿಟ್ಟು ಒಂಥರ ಗಟ್ಟಿ ಆಗ್ಬಿಟ್ಟಿದೆ ಅಲ್ವಾ? ಹಲ್ವಾದಾಗ ಕಾಣ್ತಾ ಇದೆ, ಕ್ಯಾರೆಟ್ ಹಲ್ವಾ ತರ. ಕ್ಯಾರೆಟ್ ಹಲ್ವಾ. ಆಮೇಲೆ ಇಲ್ಲೆಲ್ಲ ಬಾಣಲೆ ಬಿಟ್ಟಿದೆ ನೋಡ್ರಿ. ಹೌದು ಹೌದು, ಬಿಟ್ಬಿಟ್ಟದ. ಆನಂತರ ಇದನ್ನ ನಾವು ಹಿಂಗೆ ತಕ್ಕೋಬೇಕು. ಆಮೇಲೆ ಇದು ಎಣ್ಣೆ ತುಪ್ಪ ಹೆಂಗೆ ಹೊರಗೆ ಬರ್ತದೆ. ಹೌದು, ಅದಕ್ಕೆ ಇಲ್ಲಿ ಇಟ್ಕೋಬೇಕು. ಹಿಂಗೆ ಸರಿ. ಇನ್ನೇನು ಮಾಡ್ಕೊಳ್ಳೋಣ? ಇನ್ನು ಇಲ್ಲಿ ತವಾ ಇಡಬೇಕು. ಓಕೆ, ತವಾ ಇಡಬೇಕು. ಆಮೇಲೆ ಹಿಟ್ಟು ಕೊಡಿ. ಹಿಟ್ಟು ಕಲ್ಸ್ಕೊಂಡಿದ್ರೆ ಫಸ್ಟ್ ತವಾ ಇಟ್ಕೊಂತೀರಾ? ಫಸ್ಟ್ ಇದು ಮಾಡಿಸ್ಕೊಂಡ್ಬಿಡೋಣ ಅಲ್ಲ, ಅಥವಾ ಈಗ ಕಾಯಿ ಇಟ್ಕೊಂತೀರಾ? ತವಾ ಕಾಯಿಲೆ. ಓಕೆ ಸರಿ. ಒಲೆ ಹಚ್ಬಿಡ್ತೀರಮ್ಮ? ಸಿಮ್ಮಲ್ಲೇ ಇಟ್ಕೋಬೇಕು. ಓಕೆ, ಸ್ಟಾರ್ಟ್. ಆಮೇಲೆ ನಾವೆಲ್ಲ ಅದನ್ನ ಹೂರ್ಣ ತುಂಬಿಕೊಂಡು ಮಾಡೋ ತನಕ ಅಂತಂದ್ರೆ ಟೈಮ್ ಆಗ್ತದೆ, ಅದು ಕಾಯ್ತಿರ್ತದೆ. ಸರಿ ಸರಿ. ಭಾಳ ಕಾದ್ರೂ ಸರಿ ಹೋಗೋದು. ಹೌದು ಹೌದು. ನೋಡಿ ಇದನ್ನು ಹಿಂಗೆ ಮಾಡ್ಕೋಬೇಕು. ಇದು ನಮ್ಮ ಕೈಲ ಬೆಣ್ಣೆ ಮುದ್ದೆ ಹಂಗೆ ಬರಬೇಕು. ಹೌದು, ಹೋಗಿ ಆಮೇಲೆ ಇದನ್ನು ಹಿಂಗೆ ಮಾಡ್ಕೋಬೇಕು. ಒಂಥರ ಬೊಟ್ಲು ಥರ ಮಾಡ್ಕೋಬೇಕು. ಸರಿ ಸರಿ. ಇನ್ನು ನಾವು ಒಬ್ಬಟ್ಟು ಮಾಡ್ಬೇಕಾದ್ರೆ ಹಿಂಗೆ ತಗೋತೇವೆ. ಓಕೆ, ಆ ಥರ ಬೇಡವಾ ಇದಕ್ಕೆ? ಆ ಥರ ಬೇಡ, ಇದಕ್ಕೊಂದು ಸ್ವಲ್ಪ ಗಟ್ಟಿ ಇರ್ತದಲ್ಲ, ಹಿಂಗಾಗಿ ನಡೀತದೆ. ಅದನ್ನ ಇನ್ನೂ ಆಳಕ್ಕೆ ಮಾಡ್ಕೊಡ್ತೇವೆ. ಇನ್ನೂ ತೆಳುವು ಮಾಡ್ಕೊಂಡಿರ್ತೇವೆ ಹಿಟ್ಟು. ಅದನ್ನ ಹಿಂಗೆ ಮಾಡ್ಕೊತ ಹೋಗ್ತೇವೆ. ಅದೊಂಥರ ನೋಡ್ಕೊಳ್ಬೇಕು. ನಮ್ಮ ಖಾನಾವಳಿಯಲ್ಲಿ ಮಾಡೋಗಿದ್ದಾರೆ ಕೆಲವರು, ಒಬ್ಬಟ್ಟು ಆ ಥರನೇ ಮಾಡ್ತಾರೆ. ಒಂಥರ ಟೆಕ್ನಿಕ್, ಅದೆಲ್ಲ ಟೆಕ್ನಿಕ್ ಇರ್ತದೆ. ಮಂಡಿಗೆ ಮಾಡ್ತಾರೆ ನಮ್ಮಲ್ಲಿ. ಮಂಡಿಗೆ ಭಾರಿ ಶ್ರೇಷ್ಠ. ಅದನ್ನ ನೋಡ್ಬೇಕು. ಓ, ಮಂಡಿಗೆ ಮತ್ತೆ ಅದೊಂಥರ ನೀವು ಹೇಳ್ದಂಗೆ ಎಲ್ರಿಗೂ ತಗೊಂಡು. ಆಮೇಲೆ ಇದನ್ನ ನಾವು ತಗೋಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಒಂಚೂರು ನೀರಲ್ಲಿ ಕೈ ಎದ್ಕೋಬೇಕು. ಸ್ವಲ್ಪ ಅಂದ್ರೆ ನಮ್ಮ ಕೈ ತಾಗೋದಿಲ್ಲ. ಹಿಂಗೆ ಮಾಡ್ಕೋಬೇಕು. ಅಂದ್ರೆ ನಮ್ಮ ಕೈಗೆ ಏನೂ ಹತ್ತೋದಿಲ್ಲ. ಸರಿ. ಇದು ನಾವು ಈ ಬಟ್ಟಲಲ್ಲಿ ಇಡ್ಬೇಕು. ಸ್ವಲ್ಪ ದೊಡ್ಡ ಉಂಡೆನೇ ತಗೊಂಡ್ರಿ ಅಲ್ವಾ? ದೊಡ್ಡದೇ ತಗೊಳ್ಬೇಕು. ಬೇಕಾದು ಅಷ್ಟು ಬೇಕು. ಓಕೆ. ಕ್ಯಾರೆಟ್ ಇದು ಬೇರೆದೆಲ್ಲ ಮಾಡ್ತೀರಾ? ಈಗ ಹಲ್ವಾ ಅಂತೂ ಯೂಶಲಿ ಎಲ್ಲರೂ ಮಾಡ್ತಾರೆ. ಬೇರೆ ಇನ್ನೇನು ಮಾಡಿದ್ದೀರಾ ಕ್ಯಾರೆಟ್ ಇದೆಲ್ಲ? ಕ್ಯಾರೆಟ್ದು ಉಪ್ಪಿನಕಾಯಿ ಹಾಕ್ತೇವೆ. ಕ್ಯಾರೆಟ್ ಉಪ್ಪಿನಕಾಯಿ ಹಾಕ್ತೀರಾ? ಕ್ಯಾರೆಟ್ ಉಪ್ಪಿನಕಾಯಿ ಅದು ಟೇಸ್ಟ್ ಇರ್ತದೆ. ಈ ಕ್ಯಾರೆಟ್ ಬದಲು ಬೇರೆ ಏನಾದ್ರು ತರಕಾರಿ ಹಾಕ್ಬೋದಾ? ಟ್ರೈ ಮಾಡಿದ್ದೀರಾ? ಏನು ಹಾಕ್ಬೋದು? ಈ ಥರನೇ ಹೂರ್ಣ ಮಾಡ್ಕೊಳ್ಳೋದು, ಹೂರ್ಣ ಮಾಡ್ಕೊಂಡು ಹೋಳಿಗೆ ಮಾಡೋದು. ಬೇರೆ ಸೀಮೆ ಬದ್ನಿಕಾಯಿ ಅಂತ ಇರ್ತದಲ್ಲ, ಹೌದು, ಆ ಸೀಮೆ ಬದ್ನಿಕಾಯಿ ಮಾಡ್ಬೋದು. ಹಿಂಗೆ ಸೇಮ್ ಇದೇ ವಿಧಾನ ಅನುಸರಿಸಿ ಸೀಮೆ ಬದ್ನಿಕಾಯಿ ಮಾಡ್ಬೋದು. ಆಮೇಲೆ ಕುಂಬಳಕಾಯಿ ಅಂತ ಸಿಗುತ್ತೆ. ಹೌದು, ಕುಂಬಳಕಾಯಿ ಎರಡೂ ಕುಂಬಳಕಾಯಿ ಮಾಡ್ಬೋದು. ಈಗ ಇದು ಹಿಟ್ಟು ಬೇಕಾದ್ರೆ ಈಗ ಇದನ್ನ ಇಷ್ಟಿಟ್ಟು ನಾನೇನು ಮಾಡ್ತೇನೆ, ಹಿಂಗೆ ಮಾಡಿ. ಇದು ಬೇಕು ಅಂದ್ರೆ ಮಾಡೋದಾ? ಜಾಸ್ತಿ ಬೇಕಂದ್ರೆ ಇದು ಯಾಕೆ ಹೂರ್ಣ ಜಾಸ್ತಿ ಇನ್ನು ತೆಗಿಬೇಕಾಗ್ತದೆ, ತೆಗಿಯೋದಿಲ್ಲ ಇದನ್ನೀಗ. ಸರಿ ಸರಿ. ಅದಕ್ಕೆ ಮತ್ತಿನ್ನು ಹೂರ್ಣ ಹೊರಗೆ ಬರಬಾರದಲ್ಲ, ಅದಕ್ಕೆ ಹಿಂಗೆ ಕವರ್ ಮಾಡ್ಕೊಂಡ್ಬಿಡ್ತೇನೆ. ಓಕೆ, ಅದಕ್ಕೊಂದು ಟೊಪ್ಪಿ ಹಾಕದಂಗೆ. ಓಕೆ. ಇದು ಲಟ್ಟನ್ಗೆ ಕೊಡಿ, ಒಂಚೂರು ಅಕ್ಕಿ ಇಟ್ಕೊಡಿ. ಇದನ್ನ ಇದು ಮಾಡ್ಕೊಳಕ್ಕೆ ಓಕೆ. ಒಂದು ಸ್ವಲ್ಪ ಎಣ್ಣೆ ಬೇಕು. ಬೌಲಿಗೆ ಹಾಕೊಟ್ಬಿಡಿ. ಎಣ್ಣೆ ಬೇಕಾದ್ರೆ ತುಪ್ಪನೂ ಹಾಕೋಬೋದಾ? ತುಪ್ಪನೂ ಹಾಕೋಬೋದು, ಏನು ಬೇಕೋ ಅದು. ಸ್ವಲ್ಪ ಹಿಟ್ಟು, ಸ್ವಲ್ಪ ಹಿಂಗೆ ಹಿಟ್ಟು ಹಾಕೋ, ಹಿಂಗೆ ಸೋರ್ಕೋತೇವೆ.
ಆಗಿದೆಯಾ ಈಗ? ಸ್ವಲ್ಪ ದಪ್ಪನೇ ಮಾಡ್ಬೇಕಾ ಇದು? ದಪ್ಪನೇ. ಓಕೆ, ಅದೊಂಥರ ಹೂರ್ಣ ಒಳಗೆ ಸಿಗ್ಬೇಕು ಅಂತ. ಹಿಂಗೆ ಮಾಡಿಕೊಂಡು ಹಿಂಗಾಗಬೇಕು. ಆನಂತರ ಮತ್ತೆ ಕೇಸರಿನೂ ಒಂದು ಸ್ವಲ್ಪ ಕೇಸರಿನೂ ಕಾಣಿಸ್ತಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಇರ್ತದಲ್ಲ. ಹೌದೌದು, ನೀವು ಹೇಳ್ದಾಗೆ ಕೆಲವೊಂದ್ಸತಿ ನೋಡಿನೇ ನಮಗೆ ತಿನ್ಬೇಕು ಅಂತ ಅನ್ನಿಸ್ಬಿಡುತ್ತೆ. ಆ ಥರ ರುಚಿ ನೋಡೋಕ್ಕಿಂತ ಮುಂಚೆನೆ ನೋಡಿದ್ರೆ ಓಹ್ ನಾವು ತಿನ್ನೋಣ, ಒಂದು ಎಕ್ಸ್ಟ್ರಾ ಹಾಕೊಂಡು ತಿನ್ನೋಣ ಅಂತ ಅನಿಸ್ಬೇಕು, ಆ ಥರ. ಅದು ಒಂಚೂರು ಕಲರ್ಫುಲ್ ಇರೋದ್ರಿಂದ ಮಕ್ಳಿಗೆ ತಿನ್ಲಿಕ್ಕೆ ಭಾಳ ಟೇಸ್ಟ್. ಹೌದು, ಬೇರೆ ಯಾವುದ್ಯಾವುದೋ ಅಂಗಡಿ ತಿಂಡಿ ಸ್ವೀಟ್ ಎಲ್ಲ ತರೋದ್ಕಿಂತ ಇಂಥದ್ದೊಂದು ಕ್ಯಾರೆಟ್ ಇದು ಮಾಡಿಕೊಟ್ರೆ ಚೆನ್ನಾಗಿ ಇಷ್ಟು ಹೂರ್ಣ ಇದೆ, ರುಚಿ ಪೌಷ್ಟಿಕತೆ ಎಲ್ಲ ಸೇರಿಬಿಡುತ್ತೆ. ಎಲ್ಲ ಸೇರಿ ಕಣ್ಣಿನ ಆರೋಗ್ಯಕ್ಕೂ ಭಾಳ ಚೆನ್ನಾಗಲ್ಲ. ಆಗಿದೆಯಾ? ಬೇಗ ಬೇಯುತ್ತಾ ಇದು? ಬೇಗ ಅಂದ್ರೆ ಆಲ್ರೆಡಿ ನೀವು ಒಂದ್ಸತಿ ಒಲೆ ಮೇಲೆ ಇಟ್ಕೊಂಡು ಕಲ್ಸ್ಕೊಂಡ್ಬಿಟ್ಟಿದ್ದೀರಾ, ಆಗ್ಬಿಡುತ್ತೆ, ಬೇಗ ಆಗತ್ತೆ. ಅದು ಹೂರ್ಣ ಬೇಯೋ ಪ್ರಮೇಯನೇ ಇಲ್ಲ, ಬೇಗ ಆಗತ್ತೆ. ಈಗ ನೋಡಿ ಇದೆಲ್ಲ ಇಲ್ಲೆಲ್ಲ ಇದು ಬಂದ್ಬಿಟ್ಟಿದೆ, ಇಲ್ಲೂ ಹಿಂಗೆ ಬಂದ್ಬಿಟ್ಟಿದೆ. ಈಗ ಸಾಕಿದೆ. ಇದನ್ನೇ ಖಾರದ್ದು ಮಾಡ್ಲಿಕ್ಕೆ ಬರ್ತದೆ ನೋಡಿ ಮೇಡಮ್. ಗಜ್ರಿ ಹೋಳಿಗೆ ಒಯ್ತು ಹೂರ್ಣ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬಿಟ್ರಂತೂ, ತುಪ್ಪನೂ ಹಾಕಿದೆ ಅದರಲ್ಲಿ. ಹಾಕಿದಿರಾ ಆಲ್ರೆಡಿ ಅಲ್ವಾ? ಓಕೆ, ನೀವು ಹೇಳ್ದಂಗೆ ಕಲರ್ಫುಲ್ ಆಗೇ ಇದೆ, ಒಂಥರ ಆರೆಂಜು. ಇಲ್ಲಿ ಈ ಕಡೆ ನೀವು ಹೇಳ್ದಂಗೆ ಕ್ಯಾರೆಟ್ ಎಲ್ಲ ಅಲ್ಲಿದೆ, ತರ ಏನದು ಅಟ್ರಾಕ್ಟಿವ್ ಆಗಿದೆ. ಹೋಳಿಗೆ ಅಂತ ಅನ್ಸೋದಿಲ್ಲ, ಬೇರೆ ಏನೋ ಒಂದು ತಿಂಡಿ ಅಂತ ಅನ್ಸುತ್ತೆ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ತಿಂದ್ರೆ ಅದೊಂಥರ ರುಚಿ. ಇಟ್ಕೊಂಡು ತಿನ್ಬೋದಾ ತಣ್ಣಗಾದ್ಮೇಲೆ ಇದನ್ನ? ಇಟ್ಕೊಂಡು 2-3 ದಿವಸ ಇಟ್ಕೊಂಡು ತಿನ್ಬೋದು. ಜೇನುತುಪ್ಪ ಹಾಕೊಂಡು ತಿನ್ಬೋದು, ನಮಗೆ ಇನ್ನಷ್ಟು ಸ್ವೀಟ್ ಬೇಕು ಅಂದರೆ. ತುಂಬ ಚೆನ್ನಾಗಿದೆ ಅಮ್ಮ. ಕ್ಯಾರೆಟ್ ಹಲ್ವಾ, ಕ್ಯಾರೆಟ್ ಇದು ಬೇರೆ ಬೇರೆ ನೀವು ಹೇಳ್ದಂಗೆ ತಿಂಡಿಗಳು ಅದೆಲ್ಲ ತಿಂದಿದ್ದೀನಿ. ನೀವು ಹೇಳ್ದಾಗೆ ಗಜ್ರಿ ಅಲ್ವಾ, ಕ್ಯಾರೆಟ್ ಇದು ಹೋಳಿಗೆ ತಿನ್ನೋದು ಫಸ್ಟು ತುಂಬ ರುಚಿಯಾಗಿದೆ. ಬಿಸಿ ಬಿಸಿ ತಿಂತಾ ಇದ್ರೆ ಬಾಯಲ್ಲಿ ಕರ್ಗೋಗುತ್ತೆ. ನೀವು ಹೇಳ್ದಂಗೆ ಹಂಗೆ ಬೆಣ್ಣೆ ಥರ ಮಾಡಿಬಿಟ್ಟಿದ್ದೀರಾ, ಭಾಳ ಚಲೋ ಐತಿ, ತುಂಬ ಚೆನ್ನಾಗಿದೆ ಅಮ್ಮ. ಸೊ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಹೊಸ ರುಚಿಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ ಅಮ್ಮ. ನಮಗೂ ನೀವು ನಮ್ಗೆ ಇಲ್ಲಿ ಕರೆಸಿ ಇಲ್ಲಿ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಿಮ್ಮ ಶಿವ ಟಿವಿಯವ್ರಿಗೆ ಶರಣಾರ್ಥಿ, ಅನಂತ ಧನ್ಯವಾದಗಳು ನಿಮಗೆ, ನಿಮ್ಮೆಲ್ಲರಿಗೂ. ಎಲ್ಲರೂ ನನಗೆ ಅಗದಿ ಸರಳವಾಗಿ ಸಹಕರಿಸಿ ನನಗೆಲ್ಲ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಖಾರ ಪುರಿ ಮಾಡಲು ಬೇಕಾಗಿರುವ ಪದಾರ್ಥಗಳು: ಮೈದಾ, ಚಿರೋಟಿ ರವಾ ಹಿಟ್ಟನ್ನು ತಯಾರಿಸಿಕೊಳ್ಳಿ. ಅರ್ಧ ಗಂಟೆ ನೆನೆಯಲು ಬಿಡಿ. ನೆನೆಸಿದ ಹೆಸರುಬೇಳೆ ಅರ್ಧ ಬೌಲ್, ಜೀರಿಗೆ 1 ಚಮಚ, ಹಸಿ ಶುಂಠಿ ಅರ್ಧ ಇಂಚು, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮೆಣಸಿನಕಾಯಿ 3, ಉಪ್ಪು ರುಚಿಗೆ, ಅಕ್ಕಿ ಹಿಟ್ಟು ಸ್ವಲ್ಪ. ಖಾರ ಪುರಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಹೆಸರುಬೇಳೆ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಜೀರಿಗೆ ಎಲ್ಲವನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿಕೊಳ್ಳಿ. ನಂತರ ಕಲಸಿ ಇಟ್ಟುಕೊಂಡಿರುವ ಹಿಟ್ಟಿನಿಂದ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಪೂರಿಗಳನ್ನು ಲಟ್ಟಿಸಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣವನ್ನು ಪೂರಿಯ ಮೇಲೆ ಹಾಕಿ ಸವರಿ ಕಾದ ಎಣ್ಣೆಯಲ್ಲಿ ಕರೆದರೆ ಖಾರ ಪುರಿ ಸವಿಯಲು ಸಿದ್ಧ. ಗಜ್ಜರಿ ಹೋಳಿಗೆ ಮಾಡಲು ಬೇಕಾಗುವ ಪದಾರ್ಥಗಳು: ತುರಿದ ಕ್ಯಾರೆಟ್ ಅರ್ಧ ಬೌಲ್, ಕೆಂಪು ಕಲ್ಲು ಸಕ್ಕರೆ ಸ್ವಲ್ಪ, ಬಾದಾಮಿ 4-5, ಏಲಕ್ಕಿ ಪುಡಿ ಸ್ವಲ್ಪ, ಸಕ್ಕರೆ ಅರ್ಧ ಬೌಲ್, ನೆನೆಸಿದ ಹೆಸರುಬೇಳೆ 2-3 ಚಮಚ, ಅಕ್ಕಿ ಹಿಟ್ಟು. ಗಜ್ಜರಿ ಹೋಳಿಗೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ತುರಿದ ಕ್ಯಾರೆಟ್, ಕಲ್ಲು ಸಕ್ಕರೆ, ಬಾದಾಮಿ, ನೆನೆಸಿದ ಹೆಸರುಬೇಳೆ, ಸಕ್ಕರೆ, ಏಲಕ್ಕಿ ಎಲ್ಲವನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ಟವ್ ಹಚ್ಚಿಕೊಂಡು ಒಂದು ಪ್ಯಾನ್ ಇಡಿ. ಅದಕ್ಕೆ ತುಪ್ಪ ಕಾದ ನಂತರ ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಹೂರಣವನ್ನು ತಯಾರಿಸಿಕೊಳ್ಳಿ. ನಂತರ ಮಾಡಿಟ್ಟುಕೊಂಡಿರುವ ಹಿಟ್ಟಿನಲ್ಲಿ ಹೂರಣವನ್ನು ಇಟ್ಟು ಲಟ್ಟಿಸಿ ಕಾದ ಹಂಚಿನಲ್ಲಿ 2 ಕಡೆ ಬೇಯಿಸಿದರೆ ಗಜ್ಜರಿ ಹೋಳಿಗೆ ಸವಿಯಲು ಸಿದ್ಧ.
ನೋಡಿದ್ರಲ್ಲ ವೀಕ್ಷಕರೇ, 2 ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.